2023ರ ಅಮರ್ ಅಕ್ಬರ್ ಅಂಟೋನಿ ಟ್ರೋಫಿಯ ವರ್ಷದ ಕ್ರಿಕೆಟಿಗರ ತಕ್ಕಂತ ಹಿರಿಮೆಗೆ ಪಾತ್ರನಾದಂತ ಆಟಗಾರ ಸದ್ಯ ಸ್ಟ್ರೈಕರ್ ತುದಿಯಲ್ಲಿ ಮಗದೊಮ್ಮೆ ದಂಡಿಸಬಲ್ಲನೆ ಮನೋಜ್. ಈ ಬಾರಿ ದಂಡಿಸತಕ್ಕಂತ ಪ್ರಯತ್ನ ಆದರೆ ಘೋಷಿತ ವಲಯವನ್ನು ಕುಡಿಕೊಳ್ತಾ ಇರುವಂತ ಚೆಂಡಾಗ್ತಾ ಇದೆ. ಡಾಟೆಡ್ ಡೆಲಿವರಿ ಸ್ಕೋರ್ ಬೋರ್ಡ್ ನಲ್ಲಿ ಕೇವಲ 6 ಮಾತ್ರ. ಕೊನೆ 2 ಚೆಂಡುಗಳು ಬಾಕಿ ಇದೆ. ಕಾದು ನೋಡಲೇಬೇಕಾಗಿದೆ ಈ ಬಾರಿ. Oh my goodness, oh my goodness, ಈ ಬಾರಿ ಸಿಕ್ಸರ್ ಅನ್ನತಕ್ಕಂತ ಸೂಚನೆ ಬರುತ್ತಾ ಇದೆ. ಬೌಂಡ್ರಿ ಅನ್ನತಕ್ಕಂತ ಸೂಚನೆ ಹೊರ ಬೀಳುತ್ತಾ ಇದೆ. ಮನೋಜ್ ಬ್ಯಾಟ್ ಮುಖೇನ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ದೀರಿ. ಬ್ರಹ್ಮಶ್ರೀ ಟ್ರೋಫಿಯ ಪ್ರಪ್ರಥಮ ಬೌಂಡ್ರಿ ದಾಖಲಾಗ್ತಾ ಇದೆ ಮಿಸ್ಟರ್ ಮನೋಜ್ ಬ್ಯಾಟ್ ಮುಖೇನ. ಅದ್ದೂರಿ ಬ್ಯಾಟಿಂಗ್ ಪ್ರದರ್ಶನ. ಇದು ಸೆಮಿಫೈನಲ್ ಅನ್ನ ಕಾಣ್ತಾ ಇದ್ದೇವೆ. 7 ಚೆಂಡುಗಳ ಮುಂದೆ 10 ಬೇಕಾಗಿದೆ. 7 to go, 10 to get. ಕ್ರೀಡಾಭಿಮಾನಿಗಳಿಗೆ ರಸ ದೌತಣವನ್ನು ಬಡಿಸ್ತಾ ಇದೆ ಬ್ರಹ್ಮಶ್ರೀ ಟ್ರೋಫಿಯ ಸೆಮಿಫೈನಲ್ ಪಂದ್ಯಾಟ. ಕ್ಯಾಚ್ ಅನ್ನ ಕೈ ಚೆಲ್ಲಿ ಬೌಂಡ್ರಿಯನ್ನ ಬಿಟ್ಟು ಕೊಟ್ಟಿದ್ದೀರಿ. ಈ ಕ್ಯಾಚ್ ಬಹಳಷ್ಟು ದುಬಾರಿ ಆಗ್ಲಿಕ್ಕಿದೆ. ಕಾರಣ ನೀವು ಜೀವದಾನವನ್ನ ಕೊಟ್ಟಿದ್ದು ಮನೋಜ್ಗೆ. ಈ ರೀತಿಯ ಕ್ಯಾಚ್ ಡ್ರಾಪ್ಗಳು ಬಹಳಷ್ಟು ದುಬಾರಿ ಆಗ್ಲಿಕ್ಕಿವೆ. ದಾಳಿಗಾರಿಕೆಯ ಕೊನೆಯ ಚೆಂಡು ಜೀತು ಮುಖೇನ ಮನೋಜ್ ಸ್ಟ್ರೈಕರ್ ತುದಿಯಲ್ಲಿ. ಕಾದು ನೋಡಬೇಕಾಗಿದೆ ಈ ಬಾರಿ. ಅಂತಿಮ ಚೆಂಡು ದಂಡಿಸತಕ್ಕಂತ ಪ್ರಯತ್ನ ಸಿಂಗಲ್ ಗಳಿಕೆಯಾಗ್ತಾ ಇದೆ. ಎರಡನೇ ಓಟಕ್ಕೆ ಪ್ರಯತ್ನಗಳಿದ್ದರೊಂದಿಗೆ ಒಬ್ಬರು ಮುಕ್ತಾಯಕ್ಕೆ ಗಳಿಸಿಕೊಂಡದ್ದು 12. 6 ಚೆಂಡುಗಳ ಮುಂದೆ 9 ಬೇಕಾಗಿದೆ. 6ರ ಮುಂದೆ 9. ಒಂದು ಕಡೆ ಬ್ರಹ್ಮಶ್ರೀ ಟ್ರೋಫಿಯ 2 ಸಲದ ಚಾಂಪಿಯನ್ಸ್ ಜೆಡಿ ಬಾಯ್ಸ್ ಇದ್ರೆ, ಮತ್ತೊಂದು ಕಡೆ ಜೆಡಿ ಬಾಯ್ಸ್ ಅನ್ನುವ ಬಲಿಷ್ಠ ತಂಡವನ್ನ ಕೂಡ ಮಣಿಸುವಂತ ಪ್ರಯತ್ನ ಮಾಡ್ತಾ ಇರುವ ಪಚ್ಚು ಫ್ರೆಂಡ್ಸ್ ಸಾಮ್ಟಾಡಿ. 2 ತಂಡಗಳು ಕೂಡ ಜಿಲ್ಲೆಯ ಪ್ರತಿಷ್ಠಿತ ತಂಡಗಳೇ. ಸಾಕಷ್ಟು ಕಡೆಗಳಲ್ಲಿ ಟ್ರೋಫಿಗಳನ್ನ ಬೇಟೆಯಾಡಿರುವಂತ ತಂಡಗಳೇ. ಇಲ್ಲಿ ಕಾದು ನೋಡಬೇಕಾಗಿದೆ. ಬ್ರಹ್ಮಶ್ರೀ ಟ್ರೋಫಿಯ ಫೈನಲ್ ನ ಆಸ್ಥಾನದಲ್ಲಿ ಕೂರುವಂತ ಸೈನಿಕರಾರು, ಸೇನಾಧಿಪತಿಗಳಾರು, ಅರಸರಾಗುವರಾರು ಎಲ್ಲವೂ ಕೂಡ ಪ್ರಶ್ನೆಗಳಾಗಿ ಉಳಿತಾ ಇವೆ. ಪ್ರಶ್ನೆಗಳಿಗೆ ಉತ್ತರ ಈ ಓವರ್ ನೀಡಲಿಕ್ಕಿದೆ. ಕಾರಣ ಇದು ಡೆತ್ ಓವರ್. ಈ ದಾಳಿಗಾರಿಕೆ ವಿಭಾಗದಲ್ಲಿ ದಾಳಿ ನಡೆಸ್ತಾ ಇರುವಂತದ್ದು ಕೀರ್ತಿರಾಜ್ ದಾಳಿಗಾರಿಕೆ ವಿಭಾಗದಲ್ಲಿ. ಜೆಡಿ ಬಾಯ್ಸ್ ಬಂಟ್ವಾಳದ ಕೀರ್ತಿ ಪತಾಕೆಯನ್ನು ಹಾರಿಸಬಲ್ಲನೆ ಅಥವಾ ಇಲ್ಲಿ ಪಚ್ಚು ಫ್ರೆಂಡ್ಸ್ ಸಮಟಾಡಿ ಫೈನಲ್ ಎಂಟ್ರಿಯನ್ನ ಕೊಡ್ಲಿಕ್ಕಿದೆಯೋ? ಮನೋಜ್ ಮತ್ತು ಸಚಿನ್ ಸ್ಟ್ರೈಕ್ ಮತ್ತು ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಓವರ್ನ ಪ್ರಪ್ರಥಮ ಚೆಂಡು. ಆರಂಭಿಕ ಚೆಂಡಿನಲ್ಲಿ ಮನೋಜ್ ಅನ್ನುವಂತ ತಿಮಿಂಗಿಲದ ಬೇಟೆಯಾಗ್ತಾ ಇದೆ. 5ರ ಮುಂದೆ 9 ಅಂಕೆಗಳ ಅವಶ್ಯಕತೆ. ಈ ಬಾರಿ ಭವಿಷ್ ನೂತನ ಬ್ಯಾಟ್ಸ್ಮನ್ ಆಗಿ ಭವಿಷ್ಯ ಅವರ ಆಗಮನವಾಗ್ತಾ ಇದೆ. ಒಂದು ಕಡೆ ಕೀರ್ತಿ, ಮತ್ತೊಂದು ಕಡೆ ಪಚ್ಚು ಫ್ರೆಂಡ್ಸ್ ಸಮಟಾಡಿ ತಂಡದ ಭವಿಷ್ಯ. ಯಾರು ಮೇಲುಗೈಯನ್ನು ಸಾಧಿಸ್ತಾರೆ? ಜೆಡಿ ಬಾಯ್ಸ್ ಗೆ ಕೀರ್ತಿಯನ್ನು ತಂದುಕೊಡಬಲ್ಲನೆ ಅಥವಾ ಪಚ್ಚು ಫ್ರೆಂಡ್ಸ್ ಸಮಟಾಡಿ ತಂಡದ ಭವಿಷ್ಯವನ್ನ ಮತ್ತಷ್ಟು ಮೇಲಕ್ಕೆ ಕೊಂಡೊಯ್ಯಬಲ್ಲನೆ? 5 ಚೆಂಡುಗಳ ಮುಂದೆ 9 ಬೇಕಾಗಿದೆ. 1 ಸಿಕ್ಸರ್ ಬಂದದ್ದೇ ಆದಲ್ಲಿ ಮೈದಾನದಲ್ಲಿ ಅಲ್ಲೋಲ ಕಲ್ಲೋಲವಾಗಲಿಕ್ಕಿದೆ ಕ್ರೀಡಾಭಿಮಾನಿಗಳೇ. ಸಿಂಗಲ್ ಗಳಿಸುವ ಪ್ರಯತ್ನಗಳ ನಡುವೆ ಮಗದೊಂದು ವಿಕೆಟ್. ಕೀರ್ತಿರಾಜ್ ಅನ್ನತಕ್ಕಂತ ಅದ್ದೂರಿ ದಾಳಿಗಾರನ ಮ್ಯಾಜಿಕ್ ಇದು. ಸಿಂಗಲ್ ಬೇಕಾಗಿತ್ತು, 1 ಅಂಕವನ್ನು ಗಳಿಸಿಕೊಡಬೇಕಾಗಿತ್ತು. ಸಚಿನ್ಗೆ ಸ್ಟ್ರೈಕರ್ ಬೇಕಾಗಿತ್ತು. ಆದರೆ ಮನೋಜ್ ಬಂದ ಹಾದಿಯಲ್ಲಿ ಭವಿಷ್ ಕೂಡ ತಪ್ಪನ್ನ ಮಾಡಿದ್ರು. ಆರಂಭಿಕ ಓವರ್ ಸಂಪೂರ್ಣವಾಗಿ ಪಚ್ಚು ಫ್ರೆಂಡ್ಸ್ ಸಮಟಾಡಿ ಕಡೆಗಿದ್ರೆ, ದ್ವಿತೀಯ ಓವರ್ ಜೆಡಿ ಬಾಯ್ಸ್ ಕಡೆಗೆ ವಾಲ್ತಾ ಇದೆ. 4 ಚೆಂಡುಗಳ ಮುಂದೆ 9 ಬೇಕಾಗಿದೆ. 1 ಸಿಕ್ಸರ್ನ ಅವಶ್ಯಕತೆ. ಭಾಗಶಃ 1 ಸಿಕ್ಸರ್ ಈ ಚೆಂಡಿಗೆ ಬಿದ್ದದೇ ಆದಲ್ಲಿ ಮತ್ತುಳಿದ ಚೆಂಡುಗಳ ಮುಂದೆ 3 ಅಂಕೆಗಳು ಮಾತ್ರ. ಎಲ್ಲವೂ ಕೂಡ ಸಾಧ್ಯ ಕ್ರಿಕೆಟ್ ನಲ್ಲಿ. 6ಕ್ಕೆ6 ಸಿಕ್ಸರ್ ದಂಡಿಸಿದ ಇತಿಹಾಸವೂ ಇದೆ. 6ರ ಮುಂದೆ 4 ವಿಕೆಟ್ಗಳನ್ನು ಕಬಳಿಸಿದಂತ ಇತಿಹಾಸಗಳು ಕೂಡ ಇದೆ. ಸದ್ಯ 2 ವಿಕೆಟ್ಗಳ ಸಂಪಾದನೆಯಾಗಿದೆ. ತೃತೀಯ ಚೆಂಡು ಸಿಂಗಲ್ ಗಳಿಕೆಯೊಂದಿಗೆ ಸ್ಟ್ರೈಕ್ ರೊಟೇಟ್. ಮಗದೊಮ್ಮೆ ಸಚಿನ್. 3 ಚೆಂಡುಗಳ ಮುಂದೆ 8 ಬೇಕಾಗಿದೆ. 3ರ ಮುಂದೆ 8 ಯಾರಿಗುಂಟು? ಫೈನಲ್ ನಂಟು ಕಾದು ನೋಡಬೇಕಾಗಿದೆ. ಜಿದ್ದಿನ ಕಾಳಗದಲ್ಲಿ ಗೆಲ್ಲುವವರು ಯಾರು, ಸೋಲುವವರು ಯಾರು? ಫೈನಲ್ ಅನ್ನತಕ್ಕಂತ ಸಾಮ್ರಾಜ್ಯ ಯಾರ ಪಾಲಿಗೆ? ಕೀರ್ತಿರಾಜ್ ದಾಳಿಗಾರಿಕೆಯ 4ನೇ ಚೆಂಡು ಈ ಬಾರಿ ನೇರವಾಗಿ ಸಚಿನ್ ಕಡೆಗೆ ಸಿಗಬೇಕಾಗಿದೆ. ಸಿಕ್ಸರ್ನೊಂದಿಗೆ ಗೆಲುವಿನ ಗುರಿಗೆ ಮೊದಲ ಹೆಜ್ಜೆಯನ್ನಿಟ್ಟಂತ ಆಟಗಾರ ಈ ಸಚಿನ್ ಪಚ್ಚು ಫ್ರೆಂಡ್ಸ್ ಸಮಟಾಡಿ ಪರವಾಗಿ.
ಸಂಪೂರ್ಣವಾಗಿ ಸಚಿನ್ ಮೇಲೆ ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ. ಸಚಿನ್ ಅವರೇ ಮಗದೊಮ್ಮೆ ನೆನಪಿಸ್ತಾ ಇದ್ರೆ ಮೈದಾನದಲ್ಲಿ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಆಯುಧ ಖಂಡಿತ ಇಲ್ಲ. 3 ಚೆಂಡುಗಳ ಮುಂದೆ 9 ಬೇಕಾಗಿದೆ. ದಾಳಿಗಾರಿಕೆಯಲ್ಲಿ ಕೀರ್ತಿರಾಜ್ನ ಕಾಣ್ತಾ ಇದ್ದೇವೆ. 8 ಅಂಕಗಳ ಅವಶ್ಯಕತೆ 3 ಚೆಂಡುಗಳ ಮುಂದೆ. ಕೀರ್ತಿರಾಜ್ ದಾಳಿಗಾರಿಕೆ ಮುಂದುವರಿಸಿಕೊಳ್ತಾ ದಂಡಿಸುವ ಪ್ರಯತ್ನವನ್ನ ಮಾಡಿದ್ರು. ಮಗದೊಮ್ಮೆ ಸಿಂಗಲ್ ನ ಬಳಿಕ ಬಳಿಬೋಟಗಳ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ಆ ಬಳಿಬೋಟಗಳನ್ನ ಗಳಿಸಿಕೊಂಡ್ರು. ಅಂತಿಮ 2 ಚೆಂಡುಗಳು 6 ಅಂಕಗಳ ಅವಶ್ಯಕತೆ ಇದೆ. 2 ಚೆಂಡುಗಳ ಮುಂದೆ 8 ಅಂಕಗಳ ಅವಶ್ಯಕತೆ. ಬ್ರಹ್ಮಶ್ರೀ ಟ್ರೋಫಿಯಲ್ಲಿ ಅದ್ದೂರಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದೇವೆ ಕ್ರೀಡಾಭಿಮಾನಿಗಳೇ. ಸಾಕಷ್ಟು ಜನ ಕ್ರೀಡಾ ಪ್ರೇಮಿಗಳು ಕೂಡ ಸಾಕ್ಷಿಯಾಗ್ತಾ ಇದ್ರೆ ಈ ಒಂದು ಸೆಮಿಫೈನಲ್ ಹಣಾಹಣಿಗೆ. ಅಂತಿಮ 2 ಚೆಂಡುಗಳು ಬಾಕಿ ಇದೆ. 6 ಅಂಕಗಳ ಅವಶ್ಯಕತೆ. 1 ಸಿಕ್ಸರ್ ಬಿದ್ದದೇ ಆದಲ್ಲಿ ಬಚ್ಚು ಫ್ರೆಂಡ್ಸ್ ಅಮ್ಟಾಡೆ ಫೈನಲ್ ಪ್ರವೇಶಿಸಲಿದೆ. ಒಂದು ವೇಳೆ ಕೀರ್ತಿರಾಜ್ ನಿಲ್ಲಿಸಿದೆ ಆದಲ್ಲಿ ಜೆಡಿ ಬಾಯ್ಸ್ ಐತಿಹಾಸಿಕವಾಗಿ 3ನೇ ಬಾರಿಗೆ ಫೈನಲ್ ನ ಪ್ರವೇಶಿಸಲಿದೆ. ಕಾದು ನೋಡಬೇಕಾಗಿದೆ. ಅಂತಿಮ 2 ಚೆಂಡುಗಳು ಬಾಕಿ ಇದೆ. 6 ಅಂಕಗಳ ಅವಶ್ಯಕತೆ. ಸಚಿನ್ ಸ್ಟ್ರೈಕರ್ ತುದಿಯಲ್ಲಿ ದಂಡಿಸತಕ್ಕಂತ ಪ್ರಯತ್ನ. ಒಂಟಿ ಎಸೆತ ಬಾಕಿ 6 ಅಂಕಗಳ ಅವಶ್ಯಕತೆ. ಕೊನೆಯ ಚೆಂಡಿಗೆ ಸಿಕ್ಸರ್ ಬರಬಹುದೇ? ರಕ್ತದೊತ್ತಡ ಇರುವವರು, ಹೃದಯ ಸಮಸ್ಯೆ ಇರುವವರು ಖಂಡಿತ ಕಣ್ಣನ್ನ ಮುಚ್ಚಿಕೊಳ್ಳಿ. ಕಾರಣ ಕೊನೆಯ ಚೆಂಡಿಗೆ ಬೇಕಾಗಿದೆ 6 ಅಂಕಗಳು. ಏನು ಬೇಕಿದ್ರೂ ಸಂಭವಿಸಬಹುದು. 2 ತಂಡಗಳ ಎದೆಯ ಆ ಒಂದು ಆಕ್ರಂದನವನ್ನ, ಆಕ್ರೋಶವನ್ನ, ಬೇಸರವನ್ನ ಕಾಣ್ತಾ ಇದ್ದೇವೆ. 2 ತಂಡಗಳು ಕೂಡ ಶತಾಯಗತಾಯ ಪ್ರಯತ್ನವನ್ನ ಮಾಡುತ್ತಾ ಇದೆ ಫೈನಲ್ಗೆ ಎಂಟ್ರಿಯನ್ನು ಕೊಡುವುದಕ್ಕಾಗಿ. ಪಂದ್ಯಾಟ ಮುಂದುವರಿಸಿ ಆಟಗಾರ. ಸಮಯ ಬಹಳಷ್ಟು ಕಡಿಮೆ ಇದೆ. ಕೊನೆಯ ಚೆಂಡು, ಅಂತಿಮ ಚೆಂಡು ಬಾಕಿ. 6 ಅಂಕಗಳ ಅವಶ್ಯಕತೆ ಇದೆ. ಯಾರ ಪಾಲಿಗೆ ಇವತ್ತಿನ ಫೈನಲ್? ಗೆದ್ದರೆ ಫೈನಲ್ ಸುತ್ತು, ಸೋತರೆ ನೇರವಾಗಿ ಮನೆಯ ಬಸ್ ಹತ್ತು ಅನ್ನುವಂತ ಪರಿಸ್ಥಿತಿ ಇದೆ. ಅಂತಿಮ ಚೆಂಡು, 6 ಅಂಕಗಳ ಅವಶ್ಯಕತೆ. ಇದರೊಂದಿಗೆ ಜೆಡಿ ಬಾಯ್ಸ್ ಬಂಟ್ವಾಳ ಫೈನಲ್ ಎಂಟ್ರಿಯನ್ನು ಕೊಡುತ್ತಾ ಇದೆ. ಕಂಗ್ರಾಚುಲೇಷನ್. ಜೊತೆಗೆ